ಕರೆಸಿದೆನು ಧೀವರನ್ನಯ್ಯಂ ಘರಸಿಯಾಗಲಿ ನಿನ್ನ ಮಗಳೇನ ಲರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ ಅಳದು ಸಲಿಸುವುದಿಂದೇನು ನೀ ಬಣಿಯರಸುತೆನ ನಮಗೆ ಕೆನಲು ಧೀವರನ ಮತಾಂಗತಿದೆಂದು ರಾಯ ಕೇಳೆಂದ. ಈ ಪದ್ಯದ ಸಾರವೇನೆಂದರೆ, ಭೀಷ್ಮನು ಸತ್ಯವತಿಯ ತಂದೆ ದಾಶರಾಜನನ್ನು ಕೇಳಿದಾಗ ಅವನು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳೇ ಮುಂದೆ ರಾಜರಾಗಬೇಕು, ನಿನಗೆ ಈ ರಾಜ್ಯದ ಮೇಲೆ ಹಕ್ಕಿರಬಾರದು ಎಂದು ಷರತ್ತು ಹಾಕಿದನು. ದಾಶರಾಜನ ಆ ಮಾತಿಗೆ ಭೀಷ್ಮನು ತಂದೆಯು ಸುಖಕ್ಕಾಗಿ ಆಲೋಚಿಸತೊಡಗಿದನು. ಅಂದರೆ ಇದರ ಸರಳ ಅರ್ಥ, ಒಬ್ಬ ತಂದೆ ತನ್ನ ಮಗಳ ಭವಿಷ್ಯಕ್ಕಾಗಿ ಎಷ್ಟು ಜಾಣತನದಿಂದ ಯೋಚಿಸುತ್ತಾನೆ ಮತ್ತು ಒಬ್ಬ ಮಗ ತನ್ನ ತಂದೆಯ ಪ್ರೀತಿಗಾಗಿ ತನ್ನ ಇಡೀ ಭವಿಷ್ಯವನ್ನೇ ತ್ಯಾಗ ಮಾಡಲು ಸಿದ್ಧನಾಗುತ್ತಾನೆ. ಇಲ್ಲಿ ನಾವು ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಈ ಕಾಲದ ಆಸ್ತಿ ಹಂಚಿಕೆಯ ಜಗಳಗಳ ನಡುವೆ ಭೀಷ್ಮರು ತನ್ನ ತಂದೆಯ ಒಂದು ಕ್ಷಣದ ಸಂತೋಷಕ್ಕಾಗಿ ಇಡೀ ಸಾಮ್ರಾಜ್ಯವನ್ನೇ ಬಿಟ್ಟುಕೊಡಲು ಮುಂದಾಗುವುದು ಅಚ್ಚರಿಯ ವಿಶೇಷ ಹಾಗೂ ವಿಷಯ. ಇಲ್ಲಿ ನಮಗೆ ಒಂದು ಕಿವಿ ಮಾತೇನೆಂದರೆ, ತ್ಯಾಗ ಅಂದರೆ ಕೇವಲ ವಸ್ತುಗಳನ್ನು ಕೊಡುವುದಲ್ಲ, ನಮ್ಮ ಹಕ್ಕನ್ನೇ ಇನ್ನೊಬ್ಬರಿಗಾಗಿ ಬಿಟ್ಟು ಕೊಡುವುದು. ಭೀಷ್ಮರ ಆ ನಿರ್ಧಾರವೇ ಇತಿಹಾಸದ ಅತಿ ದೊಡ್ಡ ತ್ಯಾಗವಾಯಿತು. ಇಲ್ಲಿ ನಾವು ನೋಡಬಹುದು, ತ್ಯಾಗದ ಬಗ್ಗೆ ಮಾತನಾಡುತ್ತಿದ್ದಾರೆ ಕುಮಾರವ್ಯಾಸರು, ಭೀಷ್ಮನ ತ್ಯಾಗದ ಬಗ್ಗೆ ಮಾತನಾಡುತ್ತಿದ್ದಾರೆ. ಅಂದರೆ ನಿಜ ಜೀವನದಲ್ಲಿ ಕೂಡ ನಮ್ಮ ತಂದೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ ಫ್ಯಾಮಿಲಿಯಲ್ಲಿ. ಅವರ ಒಂದು ತ್ಯಾಗವನ್ನು ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅಂದರೆ ಅಮ್ಮ ತ್ಯಾಗ ಮಾಡ್ತಾರೆ ಅಂದರೆ ಇರುತ್ತೆ, ತಾಯಿಯ ತ್ಯಾಗ ಕೂಡ ಇರುತ್ತೆ. ಅಂದರೆ ತಂದೆಯ ತ್ಯಾಗ ನಮಗೆ ಯಾರಿಗೂ ಕಾಣಿಸೋದಿಲ್ಲ. ಅಂತಹ ತ್ಯಾಗ ಅದು ಹೇಳಲಿಕ್ಕೆ ಪದನೇ ಬರೋದಿಲ್ಲ. ಅವರು ಆ ತ್ಯಾಗ ಮಾಡ್ತಾರೆ ಅಂತ ಕೂಡ ಅವ್ರಿಗೇನು ಕಿರೀಟ ಬರುತ್ತಾ ಇಲ್ಲ, ಅವರಿಗೆ ಅದು ಬೇಕಾಗೂ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಭೀಷ್ಮನು ಕೂಡ ಈ ಪದ್ಯದಲ್ಲಿ ಕುಮಾರವ್ಯಾಸರು ಆ ಒಂದು ಸ್ಟೇಜಲ್ಲಿ ಇದ್ದಾರೆ ಎಂದು ಇಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಮುಂದಿನ ಷಟ್ಪದ್ಯವೇನೆಂದರೆ, ಅದರಿಲ್ಲಿ ಮೇಲೆ ನಾರಿಯರಾದವರು ಭಾಗೀರಥಿಗೆ ಸರಮೇದಿನಿಯ ಸುಲಿವೆನು ನಿನ್ನಯ ಮಗಳ ಮಕ್ಕಳಿಗೆ ಈ ದಿವಿಜರೇ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದ ಧಾಯಾಂಬುದಿ ನಗುತ ನಿನ್ನಯ ಮಗಳ ಕರೆಸೆಂದ. ಈ ಪದ್ಯದ ಅರ್ಥ, ಯಮುನಾ ನದಿಯ ದಡದಲ್ಲಿ ದೋಣಿ ನಡೆಸುತ್ತಿದ್ದ ಸತ್ಯವತಿಯ ಸುವಾಸನೆಯನ್ನು ಹಿಂಬಾಲಿಸಿ ಬಂದ ರಾಜ ಶಂತನು ಆಕೆಯ ಅಸಾಮಾನ್ಯ ಸೌಂದರ್ಯಕ್ಕೆ ಮಾರು ಹೋಗಿ ನೀನು ಯಾರು, ನಿನ್ನ ತಂದೆ ಯಾರು ಎಂದು ಪ್ರೇಮದಿಂದ ವಿಚಾರಿಸಿದನು. ಇಲ್ಲಿ ನಾವು ನೋಡಬಹುದು, ಗಂಡಾಗಲಿ ಅಥವಾ ಹೆಣ್ಣಾಗಲಿ, ಗಂಡು ಅವನು ಎಷ್ಟೇ ಒಳ್ಳೆ ಪೊಸಿಷನಲ್ಲಿ ಇದ್ದರೂ ಕೂಡ ಒಂದು ಹೆಣ್ಣಿನ ಸೌಂದರ್ಯಕ್ಕೆ ಮಾರು ಹೋಗಲೇಬೇಕು. ಅದು ಒಂದು ಪ್ರಕೃತಿಯ ಸಹಜ ಒಂದು ನಿಯಮ. ಇಲ್ಲಿ ಕೂಡ ಹಾಗೆ ಆಗಿರೋದು. ಏನಾಗ್ತದೆ ಇಲ್ಲಿ, ಆ ಒಂದು ಎಷ್ಟೇ ಅಧಿಕಾರ ಇದ್ದರೂ ಕೂಡ, ಎಷ್ಟೇ ತುಂಬ ಆ ಒಂದು ಅವನ ಜೀವನದಲ್ಲಿ ಅವನು ತುಂಬ ದೊಡ್ಡ ಸಾಹುಕಾರ, ಒಳ್ಳೆ ಅಧಿಕಾರ ಇತ್ತು, ಒಳ್ಳೆ ಹಣ ಇತ್ತು, ಆದರೂ ಕೂಡ ಒಂದು ಹೆಣ್ಣಿನ ಹಿಂದೆ ಅಂದರೆ ಏನು, ಅಲ್ಲಿ ಆಕೆ ಒಳ್ಳೆ ಸುಸಂಸ್ಕೃತೆ, ಒಳ್ಳೆ ಗುಣ ಹೊಂದಿದವಳು, ಸೌಂದರ್ಯ ಇದೆ. ಸೊ ಈ ಎಲ್ಲ ಇರುವಂತಹ ಒಂದು ನಾವೇನು ಹೇಳ್ತೀವಿ, ಒಂದು ಹೆಣ್ಣಿನಲ್ಲಿ ಒಂದು ಇಂತಹ ಇರುವಂತಹ ಒಂದು ಲಕ್ಷಣಗಳು ತುಂಬ ಅಪರೂಪ. ಅಂದರೆ ಒಂದು ಹೆಣ್ಣಿನ ಮನಸ್ಸಿಗೆ ಗಂಡು ಮಾರು ಹೋಗುತ್ತಾನೆ ಎಂದು ಈ ಪದ್ಯದ ಅರ್ಥ. ಮುಂದಿನ ಪದ್ಯ, ತರೆಸಿದನು ದಂಡಿಯ ಚರರ ನೆಲಗುಡನ್ಗೆಯಲಿ ಸರಸಿ ಹರುಮುಖಿಯನು ತಂದು ಮದುವೆಯ ಮಾಡಿದನು ಪಿತಗೆ ಉರವಣಿಸಿ ಮಗ ನುಡಿದ ಭಾಷೆಯ ನರಸ ಕೇಳಿದು ಬಳಿಗ ಭೀಷ್ಮಗೆ ಭರವೆನಿತ್ತನು ಮರಣವದು ನಿನ್ನಿಚ್ಛೆ ಹೋಗೆಂದ. ಅಂದರೆ ಭೀಷ್ಮನು ಪಲ್ಲಕ್ಕಿಯನ್ನು ತರಿಸಿದನು. ದಂಡಧಾರಿ ಸೇವಕರು ಹೋಗುತ್ತಿರಲು ಕವಲಮುಖಿಯಾದ ಯೋಜನಾಗಂಧಿಯನ್ನು ತಂದು ತಂದೆಗೆ ಮದುವೆ ಮಾಡಿದನು. ಸಂಭ್ರಮಿಸಿದನು. ಮಗ ನುಡಿದ ಪ್ರತಿಜ್ಞೆಯನ್ನು ಕೇಳಿ ಶಂತನು
ನಿನಗೆ ಇಷ್ಟ ಬಂದಾಗ ಮಾತ್ರ ಮರಣವಾಗಲಿ ಎಂದು ಭೀಷ್ಮನಿಗೆ ವರ ಕೊಟ್ಟನು. ಇಲ್ಲಿ ಈ ಪದ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ಇಲ್ಲಿ ಒಂದು ಮದುವೆಯೇ ಮಾಡುತ್ತಾರೆ ಎಂದು ಈ ಪದ್ಯದಲ್ಲಿ ಕುಮಾರವ್ಯಾಸರು ಸೊಗಸಾಗಿ ವರ್ಣಿಸಿದ್ದಾರೆ. ಮುಂದಿನ ಪದ್ಯ. ಬಳಿಕ ಯೋಜನ ಗಂಧಿಯಲಿ ಮಕ್ಕಳು ಗಳವನ ತರಿಸಿದರು, ದೀಪ್ತ ಜ್ವಲನ ತೇಜರು ಕಲ್ಪ ಭೋಜರು, ಹಿಮಕರಾನ್ವಯಕ್ಕೆ ಲಲಿತ ಮಂಗಳ ಜಾತಕರ್ಮಾವಳಿಯ ಚಿತ್ರಾಂಗದನ ನೃಪನ ತಿಲಕ ನೆಗೆಳೆ ವಿಚಿತ್ರ ವೀರ್ಯನ ನಾಮಕರಣದಳಿ. ಈ ಪದ್ಯದ ಅರ್ಥ ಅಂದರೆ ಮುಂದುವರೆದ ಭಾಗ. ಆ ನಂತರ ಯೋಜನಾ ಗಂಧಿಯಲ್ಲಿ ಸೂರ್ಯನಂತೆ ಹೊಳೆಯುವ ಕಾಂತಿಯುಕ್ತರಾದ ಚಂದ್ರವಂಶಕ್ಕೆ ಕಲ್ಪವೃಕ್ಷದಂತಿರುವ ಮಕ್ಕಳು ಹುಟ್ಟಿದರು. ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂದು ಹೆಸರಿಟ್ಟರು. ಅಂದರೆ ಈ ಒಂದು ಪದ್ಯದ ಅರ್ಥವೇನೆಂದರೆ ಇಲ್ಲಿ ಮಕ್ಕಳ ಹೆಸರು ಮತ್ತು ಅವರ ಒಂದು ವ್ಯಕ್ತಿತ್ವವನ್ನು ನಾವು ನೋಡಬಹುದು. ಇಂದಿನ ಸಂಚಿಕೆಯನ್ನು ಈ ಪದ್ಯದೊಂದಿಗೆ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಷಟ್ಪದಿಯ ಮುಖಾಂತರ ನಾನು ನಿಮ್ಮೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ, ಶುಭೋದಯ.